ಗುಡ್ ಮಾರ್ನಿಂಗ್, ಶುಭೋದಯ ಸ್ನೇಹಿತರೆ. ಎಲ್ಲರೂ ಸಂತೋಷವಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲಿ ನೋಡಿದ್ರೂ ಬ್ರ್ಯಾಂಡ್ ಬೆಂಗಳೂರದೇ ಕತೆ. ಯಾರ ಬಾಯಲ್ಲಿ ಕೇಳಿದ್ರು ಬ್ರ್ಯಾಂಡ್ ಬೆಂಗಳೂರು. ಆದರೆ ನಿಜವಾದ ಸತ್ಯ ಅದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು ಆಗಿದೆ. ಎಲ್ಲಿ ನೋಡಿದ್ರಲ್ಲಿ ಕಸದ ಗುಡ್ಡೆಗಳು, ಅತಿಯಾದ ನೈರ್ಮಲ್ಯ, ಧೂಳು, ಮಣ್ಣು, ಟ್ರಾಫಿಕ್ ಜಾಮು, ಹೊಗೆ, ಇಂಥದ್ದನ್ನೆಲ್ಲ ಇಟ್ಕೊಂಡು ಅದು ಹೇಗೆ ಅದನ್ನು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳೋಕ್ಕಾಗುತ್ತೆ? ನನ್ನ ದೃಷ್ಟಿಲಿ ಬ್ರ್ಯಾಂಡ್ ಬೆಂಗಳೂರು ಅಲ್ಲ ಇದೆ. ಈಗ ಸದ್ಯಕ್ಕೆ ಅದು ಬ್ಯಾಡ್ ಬೆಂಗಳೂರು ಆಗೋಗಿದೆ. ನೀವು ಬೆಂಗಳೂರಿನ 4 ಭಾಗದಲ್ಲಿ ಬರುವಾಗ ಗಮನಿಸಿ. ನೀವು ನೆಲಮಂಗಲ, ಹಾಸನ, ತುಮಕೂರು, ನೆಲಮಂಗಲ ಕಡೆಯಿಂದ ಬರುವಾಗ ನಿಮ್ಮನ್ನು ವೆಲ್ಕಮ್ ಮಾಡೋದು, ಸ್ವಾಗತಕ್ಕಾಗಿ ದೊಡ್ಡ ದೊಡ್ಡ ಕಸದ ಗುಡ್ಡೆಗಳು ಕಾಣಿಸ್ತವೆ ರಸ್ತೆ ಇಕ್ಕೆಲಗಳಲ್ಲಿ, ರೈಟ್ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ, ಉದ್ದಕ್ಕೂ. ಆ ಕಡೆ ಕನಕಪುರ ಕಡೆಯಿಂದ ಬರ್ತಾ ಇದ್ದರೆ ಬರೀ ಧೂಳು. ಈ ಕಡೆ KR ಪುರಂ, ಹೊಸಕೋಟೆ ಕಡೆಯಿಂದ ಬಂದರೆ ಬೇಜನ್ ಟ್ರಾಫಿಕ್ ಜಾಮ್. ನೀವು ಯಾವ ಕಡೆ ಹೋದರೂ ಬೆಂಗಳೂರಲ್ಲಿ ಸಂಪೂರ್ಣ ಹಾಳಾಗಿ ಕುಂತಿದೆ. ಆದರೆ ಹೇಳೋದು ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಅಂತ. ಎಲ್ಲಿ ನೋಡೋದ್ರಲ್ಲಿ ಕಸ, ಯಾವ ಏರಿಯಾದಲ್ಲಿ ಹೋಗಿ ಕಸ. ಸಿಟಿಗೆ ಬಂದರೆ ಬರೀ ಹೊಗೆ, ಪೊಲ್ಯೂಷನ್ನು ತುಂಬಿ ತುಳುಕ್ತಾ ಇದೆ. ಒಂದು 25-30 ಕಿಲೋಮೀಟ್ರ್ ಕಂಟಿನ್ಯೂ ನೀವು ಏನಾದರೂ ಸಿಟಿಯಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಬಂದರೆ ನಿಮಗೆ ಮೂಗುರಿ ಶುರುವಾಗ್ಬಿಡುತ್ತೆ, ಕಣ್ಣುರಿ ಶುರುವಾಗ್ಬಿಡುತ್ತೆ, ಕೆಮ್ಮು ಶುರುವಾಗ್ಬಿಡುತ್ತೆ. ಮತ್ತು ಈ ಸಿಟಿ ಮಾರ್ಕೆಟು, ಮೆಜೆಸ್ಟಿಕ್ಕು, ಶಿವಾಜಿನಗರ, ಇಂಥ ಜಾಗಗಳಲ್ಲೆಲ್ಲ ನೀವು ಏನಾದರೂ ಗಾಡಿ ಎಲ್ಲಾದರೂ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದರೆ ವಾಸನೆ, ಅಲ್ಲಲ್ಲಿ ಉಚ್ಚೆ ಒಯ್ದು ಗಲೀಜು ಮಾಡಿರ್ತಾರೆ. ಇನ್ನು ನಡ್ಕೊಂಡು ಹೋಗೋದಕ್ಕೆ ಫುಟ್ಪಾತ್ಗಳ ಹೆಸರೇ ಕೇಳಬೇಡಿ. ಒಂದೂ ಫುಟ್ಪಾತ್ ಖಾಲಿ ಇಲ್ಲ. ಎಲ್ಲ ಅಂಗಡಿ ಮಾಲೀಕರು ಮತ್ತು ವ್ಯಾಪಾರಸ್ಥರು ಅಕ್ವೈರ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದು ಒಂದು ದೊಡ್ಡ ಕರಾಳ ದಂಧೆ. ತಿಂಗಳಿಗೆ ಸುಮಾರು 5 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಇಡೀ ಬೆಂಗಳೂರು ಫುಟ್ಪಾತ್ನಲ್ಲಾಗುತ್ತೆ ಅಂತ ಹೇಳ್ತಾರೆ. ಅದು ಪೊಲೀಸ್ನವ್ರಿಗಿರ್ಬೋದು, ರೌಡಿಗಳಿಗಿರ್ಬೋದು, ರಾಜಕಾರಣಿಗಳಿರ್ಬೋದು. ಮತ್ತು ನೀವು ಚಿಕ್ಕಪೇಟೆ, ತರಕಪೇಟೆ, ಅವೆನ್ಯೂ ರೋಡು, SP ರೋಡು, ಶಿವಾಜಿನಗರ, ಅದರೊಳಗಡೆ ಎಲ್ಲ ಹೋದರೆ ನಿಮಗೆ ಇಲ್ಲಿ ರಸ್ತೆ ಇಲ್ಲಿ ರಸ್ತೆ ಇದೆ ಅಂದರೆ ನೀವು ನಂಬಲ್ಲ. ಯಾಕಂದರೆ ಅಲ್ಲಿ ರಸ್ತೆನೇ ಇಲ್ಲ. ಸಂಪೂರ್ಣವಾಗಿ ಅಂಗಡಿಗಳು ಮತ್ತು ವಾಹನಗಳನ್ನು ನಿಲ್ಲಿಸಿ ರಸ್ತೆಗಳನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿಟ್ಟಿದ್ದಾರೆ. ಮೈದಾನದಲ್ಲಿ ಸಂತೆ ನಡೀತಾ ಇರೋ ಥರ ಕಾಣಿಸ್ತದೆ. ಇನ್ನು ಸಾರ್ವಜನಿಕರು ತಮ್ಮ ಮನೆಯಲ್ಲಿ ಬೇಡದೇ ಇರೋಂಥ ವೇಸ್ಟೇಜ್ ವಸ್ತುಗಳನ್ನೆಲ್ಲ ನೀವು ರೆಸಿಡೆನ್ಷಿಯಲ್ ಏರಿಯಾಗಳಿಗೆ ಹೋದರೆ ಅವ್ರ ಮನೆ ಮುಂದ್ಗಡೆ ಇರೋ ಫುಟ್ಪಾತ್ಗಳಲ್ಲಿ ಜೋಡಿಸಿ ಗುಡ್ಡೆ ಮಾಡಿ ಹಾಕಿರ್ತಾರೆ. ಅದನ್ನು ಬಿಸಾಡೋದು ಇಲ್ಲ, ಮಾರೋದು ಇಲ್ಲ, ಒಬ್ಬರಿಗೆ ಫ್ರೀಯಾಗಿ ಕೊಡೋದೂ ಇಲ್ಲ. ಗುಡ್ಡೆ ಮಾಡಿ ಹಾಕಿರ್ತಾರೆ. ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ಕಸ ಗುಡಿಸಿರೋದಿಲ್ಲ. ಇನ್ನು ಟ್ರಾಫಿಕ್ ಪೊಲೀಸ್ನವರು ತಾವು ಸೀಸ್ ಮಾಡಿದ ಗಾಡಿಗಳನ್ನೆಲ್ಲ ಬೆಂಗಳೂರಿನ ಫುಟ್ಪಾತ್ಗಳಲ್ಲಿ, ಬೆಂಗಳೂರಿನ ರೋಡ್ಗಳಲ್ಲಿ ನಿಲ್ಲಿಸಿ ಸ್ಕ್ರ್ಯಾಪ್ನ ಅಂಗಡಿಗಳು ಮಾಡಿಟ್ಟಿದ್ದಾರೆ. ಕೆಲವರು ತಮ್ಮ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುವಂಥ ವೆಹಿಕಲ್ಗಳನ್ನ ಉಪಯೋಗಿಸ್ದಲ್ಲೇ ರಸ್ತೆ ಬದಿಯಲ್ಲಿ ಪಾರ್ಕಿಂಗ್ ಮಾಡಿ ವರ್ಷಾನ್ಗಟ್ಲೆಯಿಂದ ಕೊಳಿತಾ ಬಿದ್ದಿದೆ. ನೀವು ಫೆಸರ್ ಟೌನು, ಮಹಾಲಕ್ಷ್ಮಿ ಲೇಔಟ್ನ ಸುತ್ತಮುತ್ತ ಇಂಥ ಏರಿಯಾ ಅಂತಲ್ಲ, ಪ್ರತಿಯೊಂದು ಏರಿಯಾದಲ್ಲೂ ನೀವುಗಳು ಕೂಡ ನೋಡ್ತಾ ಇರ್ತೀರ. ಎಲ್ಲಿ ನೋಡಿದ್ರಲ್ಲಿ ಸ್ಕ್ರ್ಯಾಪ್ ಗಾಡಿಗಳು, ಹಳೆಯ ಗಾಡಿಗಳು,
ಇನ್ನು ಕೆಲವು ಮೆಕ್ಯಾನಿಕ್ಗಳು ರಿಪೇರಿಗೆ ಬಿಟ್ಟು ಗ್ರಾಹಕರು ಬಂದು ವಾಪಸ್ ತಗೊಂಡೋಗದೇ ಇರೋ ಗಾಡಿಗಳನ್ನೆಲ್ಲ ಫುಟ್ಪಾತ್ಗಳಲ್ಲಿ, ರಸ್ತೆ ಬದಿಗಳಲ್ಲಿ ಪಾರ್ಕ್ ಮಾಡಿಟ್ಟಿದ್ದಾರೆ. ಇಷ್ಟೆಲ್ಲ ಇದ್ದರೂ ನಮ್ಮದು ಬ್ರ್ಯಾಂಡ್ ಬೆಂಗಳೂರು. ಯಾವ ಆಧಾರದ ಮೇಲೆ ಇದನ್ನು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿರೋ, ಯಾವ ಆಧಾರದ ಮೇಲೆ IT ಸಿಟಿ ಅಂತ ಹೇಳ್ತಿರೋ. ಇನ್ನು ಕೆಲವು ಕಡೆ ಪಂಚರ್ ಅಂಗಡಿಗಳವ್ರದ್ದು ಬಲು ದೊಡ್ಡ ಸ್ಕ್ಯಾಮು. ರೋಡ್ಗಳಲ್ಲಿ ಮೊಳೆಗಳನ್ನು ಎಸೆದು ತಮಗೆ ಕೆಲಸ ಬರಲಿ ಅಂತ ಕೆಲವರು ಪಂಚರ್ ಅಂಗಡಿಯವರುಗಳು ರೋಡ್ಗಳಲ್ಲಿ ಮೊಳೆಗಳನ್ನು ಎಸೆದಿರ್ತಾರೆ. ನೆಲಮಂಗಲ ಭಾಗದಲ್ಲಿ ಜಾಸ್ತಿ ಇದೆ, ಎಚ್ಚರಿಕೆಯಿಂದ ಇರಿ. ಇನ್ನು ಟ್ರಾಫಿಕ್ ಜಾಮ್ ಬಗ್ಗೆ ಮಾತಾಡೋಂಗೇ ಇಲ್ಲ. ನೀವೇನಾದರೂ ಕೆಂಗೇರಿಯಿಂದ ಅಥವಾ ರಾಜಾಜಿನಗರದಿಂದ, ಯಶವಂತಪುರದಿಂದ KR ಪುರಂ ಕಡೆಗೆ ಹೋದರೆ ನೀವು ಎಲ್ಲಿಂದ ಬಂದ್ರಿ ಅನ್ನೋದನ್ನು ಮರ್ತೋಗ್ಬಿಡ್ತೀರಾ. ಅಷ್ಟೊಂದು ಟ್ರಾಫಿಕ್ ಜಾಮು, ಅಷ್ಟೊಂದು ಧೂಳು, ಮಣ್ಣು. ಮತ್ತು ಯಾರೋ ಮೂರ್ಖರು ರಸ್ತೆ ಬದಿಯಲ್ಲಿ, KR ಪುರಂನ ನೀವು ಉದ್ದಕ್ಕೂ ಹೋಗೋ ರಸ್ತೆಗಳಲ್ಲಿ ನೋಡಿ, ರಸ್ತೆ ಬದಿಯಲ್ಲಿ ಸಸಿಗಳನ್ನು ನೆಡೋ ಜಾಗದಲ್ಲಿ ಸೀಮೆಣಸಿನಕಾಯಿನ ಸಸಿಗಳು, ಮುಳ್ಳಿನ ಸಸಿಗಳನ್ನು ನೆಟ್ಟಿದ್ದಾರೆ. ಅದು ಒಂದೊಂದು ಸರಿ ತನ್ನ ಕೊಂಬೆಗಳನ್ನು, ರೆಂಬೆಗಳನ್ನು ಹೊರಗೆ ಚಾಚಿರುತ್ತದೆ, ಜನರ ಮುಖಕ್ಕೆ ಹೊಡೆಯುತ್ತೆ. ಫುಟ್ಪಾತ್ಗಳೆಲ್ಲ ಗಲೀಜಾಗಿ ಕೂತ್ಕೊಂಡಿದೆ. ಸಿಟಿ ಮಾರ್ಕೆಟ್ ಸುತ್ತಮುತ್ತ ಜನರಿಗೆ ಓಡಾಡೋದಕ್ಕೆ ಫುಟ್ಪಾತೇ ಇಲ್ಲ. ಟ್ರಾಫಿಕ್ಕು, ರೆಡ್ ಲೈಟ್ ಸಿಗ್ನಲ್ ಬಿದ್ದಾಗ ವೆಹಿಕಲ್ಗಳ ಜೊತೆಯಲ್ಲಿ ಜನನೂ ನಿಂತಿರ್ತಾರೆ. ಯಾಕಂದರೆ ವೆಹಿಕಲ್ ಪಾಸ್ ಆಗದಲ್ಲೇ ಅವರಿಗೆ ಹೋಗೋದಕ್ಕೆ ಎಲ್ಲೂ ಜಾಗ ಇರೋದಿಲ್ಲ. ಎಲ್ಲಿ ನೋಡಿದ್ರಲ್ಲಿ ವ್ಯಾಪಾರಸ್ಥರು, ಪೊಲೀಸ್ನವರು, ಕೆಲವು ಧಾರ್ಮಿಕ ಸ್ಥಳಗಳ ಅಕ್ಕಪಕ್ಕದಲ್ಲೂ ಕೂಡ ಸಂಪೂರ್ಣವಾಗಿ ಹಾಳು ಮಾಡಿಟ್ಟಿದ್ದಾರೆ. ಟ್ರಾಫಿಕ್ ಪೊಲೀಸ್ನವರಿಗೆ ಟ್ರಾಫಿಕ್ ಜಾಮ್ನ ಯಾವುದೇ ಚಿಂತೆನೇ ಇಲ್ಲ. ಅವರಿಗೆ ಫೈನ್ ಹಾಕೋದಕ್ಕೆ ರೂಲ್ಸ್ ಬ್ರೇಕ್ ಮಾಡ್ತಾವ್ರವರು ಎಲ್ಲಿ ಸಿಗ್ತಾರೆ ಅಷ್ಟು ಮಾತ್ರ ನೋಡ್ತಾರೆ. ಮತ್ತು ಒಂದು ಸಮಯದಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಸ್ಮೋಕಿಂಗ್ ಮಾಡಬಾರ್ದು ಅನ್ನೋಂಥ ಒಂದು ಆರ್ಡರ್ ಬಂದಿತ್ತು. ಒಂದು 4 ಜನ ಕೂಲಿಯವ್ರನ್ನ ಹಿಡಿದು ಅವ್ರ ಹತ್ರ 200 ರೂಪಾಯಿ ಕಿತ್ಕೊಂಡು ಫೈನ್ ಹಾಕಿ ಓಡಿಸಿದ್ರೆ ಹೊರತು, ಈಗ ಎಲ್ಲಿ ನೋಡಿದ್ರಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡೋಂಥವ್ರು, ಟೆಕ್ಕಿಗಳು, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಆ ಟೀ ಅಂಗಡಿ ಮುಂದೆ ಇಡೀ ಫುಟ್ಪಾತ್ನ ಅಕ್ವೈರ್ ಮಾಡಿಕೊಂಡು ಹೆಣ್ಮಕ್ಳು, ಗಂಡು ಮಕ್ಕಳು, ವಯಸ್ಸಾದವರು, ವಯಸ್ಸಾಗದೇ ಇರೋರು ಎಲ್ಲರೂ ಕೂಡ ಸ್ಮೋಕ್ ಮಾಡ್ಕೊಂಡು ನಿಂತಿರ್ತಾರೆ. ಅವ್ರು ಸ್ಮೋಕ್ ಮಾಡ್ಕೊಂಡು ನಿಂತು ನಾವು ಫುಟ್ಪಾತ್ನಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು. ಅವ್ರು ನಿಂತಿರೋ ಜಾಗದಲ್ಲಿ ನಾವು ರಸ್ತೆಗಿಳಿದು ಮತ್ತೆ ಆ ಜಾಗ ಪಾಸ್ ಆದಮೇಲೆ ಮತ್ತೆ ಫುಟ್ಪಾತ್ಗೆ ಹತ್ತಿ ನಾವು ಫುಟ್ಪಾತ್ನಲ್ಲಿ ಹೋಗಬೇಕು. ಮತ್ತು ಜನನೂ ಹೇಗಾಗ್ಬಿಟ್ಟಿದ್ದಾರೆ ಅಂದರೆ, ತಮಗಾಗೇ ಇರುವಂತಹ ಪಾದಾಚಾರಿ ಮಾರ್ಗವನ್ನು, ಫುಟ್ಪಾತ್ಗಳನ್ನು ಒಬ್ಬರೂ ಕೂಡ ಉಪಯೋಗಿಸ್ತಾ ಇಲ್ಲ. ಕೆಲವರಿಗೆ ಉಪಯೋಗಿಸ್ಬೇಕು ಅನಿಸುತ್ತೆ, ಆದರೆ ಉಪಯೋಗಿಸೋದಕ್ಕೆ ಫುಟ್ಪಾತ್ ಖಾಲಿ ಇಲ್ಲ. ಇನ್ನು 2 ವೀಲರ್ ಡ್ರೈವಿಂಗ್ ಮಾಡೋರು ಟ್ರಾಫಿಕ್ ಜಾಮ್ ಸಮಯದಲ್ಲಿ ಸೀದಾ ಫುಟ್ಪಾತ್ ಮೇಲೆ ಡ್ರೈವಿಂಗ್ ಮಾಡ್ತಾರೆ. ಇಷ್ಟೆಲ್ಲ ಇರುವಾಗ ಇದು ಹೇಗೆ ಬ್ರ್ಯಾಂಡ್ ಬೆಂಗಳೂರು ಆಗುತ್ತೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ಬ್ಯಾಡ್ ಬೆಂಗಳೂರನ್ನ ಉಳಿಸ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ನಾಡಪ್ರಭು ಕೆಂಪೇಗೌಡರ ಬೆಂಗಳೂರನ್ನು ರಾಜಕಾರಣಿಗಳು, ರೌಡಿಗಳು, ಸ್ವಾರ್ಥಿಗಳು ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಧ್ವನಿ ಎತ್ತಿ ಬೆಂಗಳೂರನ್ನು ಉಳಿಸ್ಕೊಳ್ಳಿ. ನಮ್ಮ ಊರು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಮನೆ ಚೆನ್ನಾಗಿರೋಕ್ಕೆ ಸಾಧ್ಯ. ನಮ್ಮ ಮನೆಯನ್ನು ನೀವು ಎಷ್ಟೇ ದೊಡ್ಡ ಬಂಗಲೆ, ಎಷ್ಟೇ ಚೆನ್ನಾಗಿ ಕಟ್ಟಿ, ಎಂಥದ್ದೇ ಪೇಂಟಿಂಗ್ ಮಾಡಿ, ಏನೇ ಸುಂದರವಾಗಿ ಮಾಡಿದರೂ ನಿಮ್ಮ ಪರಿಸರನೇ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಮನೆ ಹೇಗೆ ಚೆನ್ನಾಗಿರೋಕ್ಕೆ ಸಾಧ್ಯ? ಅದು ಹೇಗೆ ಚೆನ್ನಾಗಿ ಕಾಣಿಸೋಕ್ಕೆ ಸಾಧ್ಯ? ದಯವಿಟ್ಟು ಬೆಂಗಳೂರಿನ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಳಿ, ಧ್ವನಿ ಎತ್ತಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಜೆಟ್ನಲ್ಲಿ ಸಾವಿರಾರು ಕೋಟಿ ಹಣ ಬಂದಿದೆ. ಇದನ್ನು ಎಲ್ಲ ಕಾಮಗಾರಿಗಳೇ ಮಾಡ್ದಲ್ಲೇ ಬಿಲ್ ಮಾಡಿ ನುಂಗು ಬಿಡ್ತಾರೆ. ಆದ್ದರಿಂದ ನಿಮ್ಮ ಏರಿಯಾಗಳಲ್ಲಿರುವ ಸಮಸ್ಯೆಗಳನ್ನು ಅಥವಾ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ಸಮಸ್ಯೆಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ನೀವು ಪಾರ್ಕ್ಗಳಲ್ಲಿ, ಟೀ ಅಂಗಡಿಗಳ ಮುಂದೆ ಚರ್ಚೆ ಮಾಡಿ.
ಇದರಿಂದ ಏನಾದರೂ ಸಣ್ಣ ಪುಟ್ಟ ಬದಲಾವಣೆ ಆಗ್ಬೋದು. ನಿಮ್ಮೆಲ್ಲರ ಹತ್ರನೂ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಬೆಂಗಳೂರನ್ನು ದಯವಿಟ್ಟು ಉಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.